ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಮ್ಮೂರಲ್ಲಿ ಬೆಟ್ಟ ಮಣ್ಣೆ ಅಂತ ಮಾಡ್ತಾರೆ, ಅದು ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ನಿಮ್ಮೂರಲ್ಲೂ ಏನಾದರೂ ಮಾಡಿದರೆ ಕಮೆಂಟ್ ಮಾಡಿ ಯಾವ ಊರು ಅಂತ. ಸೊ ನಮ್ಮೂರಲ್ಲಿ ಇದೇ ಥರ ಒಂದು ಮಣೆನ ಇಟ್ಟು ಏನಾದರೂ ಒಂದು ಫಲಾರನ ಮಾಡಿ, ಒಂದು ಚಾಟಿ ಇರುತ್ತೆ ದೇವಸ್ಥಾನದಲ್ಲಿ, ಅದನ್ನು ಇಟ್ಟು ಪೂಜೆ ಮಾಡಿ ನಂತರ ಈ ಥರ ಬೆಟ್ಟ ಮಣೆ ಅಂತ ಮಾಡ್ತಾರೆ. ನೋಡಿ ಹೇಗಿದೆ ಅಂತ. ಸೊ ಇದೇ ಥರ ಬೆಟ್ಟ ಮಣೆ ಅಂತ ಮಾಡ್ತಾರೆ. ಇದನ್ನು ಯಾವಾಗಲೂ ದೇವರನ್ನ ನಾವು ದೇವಸ್ಥಾನದಿಂದ ಹೊರಗಡೆ ತಗೊಬಂದಾಗ, ಅಂದರೆ ಏನಾದರೂ ಫಂಕ್ಷನ್ನು, ಜಾತ್ರೆ, ದೇವ್ರನ್ನೇನಾದರೂ ಒಂದು ಉತ್ಸವ ಇದ್ದಾಗ, ಮತ್ತು ಯಾರಾದರೂ ಗೃಹಪ್ರವೇಶ ಆಗಲಿ ಇಲ್ಲ ಮನೆ ಕರ್ಕೊಂಡು ಹೋಗೋದಾಗಲಿ ಆ ಥರ ಎಲ್ಲ ಮಾಡಿದಾಗ ಈ ಥರ ಬೆಟ್ಟ ಮಣೆ ಅಂತ ಮಾಡ್ತಾರೆ. ಇದನ್ನು ಮಾಡಿದ ನಂತರನ ದೇವರನ್ನು ದೇವಸ್ಥಾನದೊಳಗಡೆ ಕೂರಿಸ್ತಾರೆ. ಸೊ ಈ ಥರ ಎಲ್ಲ ಒಂದು ಸಂಪ್ರದಾಯ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಖುಷಿಯಾಗುತ್ತೆ. ಇನ್ನೂ ಮೊದಲಿಂದ ಸಂಪ್ರದಾಯ ಉಳಿಸ್ಕೊಂಬಂದಿದ್ದಾರಲ್ಲ ಅಂತ. ಸೊ ಇದೆಲ್ಲ ಮಾಡಿದ ನಂತರ ಫಲಾರ ಅಂತ ಇರುತ್ತೆ, ಅಂದರೆ ಏನಾದರೂ ಒಂದು ಅವಲಕ್ಕಿದು ಇಲ್ಲ ಹಲಸಿನೆಣ್ಣಿಂದು ಏನಾದರೂ ಮಾಡಿರ್ತಾರೆ. ಯಾರು ದೇವರನ್ನ ದೇವಸ್ಥಾನದಿಂದ ಮನೆ ಕರ್ಕೊಂಡು ಹೋಗಿರೋರು ಅವ್ರು ಮಾಡಿರ್ತಾರೆ, ಇಲ್ಲ ದೇವಸ್ಥಾನದಲ್ಲೇ ದೇವರನ್ನ ಉತ್ಸವ ಮಾಡ್ತಾಯಿದ್ರೆ ದೇವಸ್ಥಾನದ ಕಡೆಯಿಂದನೇ ಎಲ್ಲ ಮಾಡಿರ್ತಾರೆ. ಅದನ್ನು ಭಕ್ತಾದಿಗಳು ಯಾರೆಲ್ಲ ಬಂದಿರ್ತಾರೆ ಅವ್ರಿಗೆಲ್ಲ ಕೊಡ್ತಾರೆ. ಅಂದರೆ ನಾನಂತೂ ತುಂಬ ಖುಷಿಯಾಯಿತು ಈ ಥರ ಎಲ್ಲ ನೋಡಿ. ನಿಮ್ಮೂರಲ್ಲೂ ಇದೇ ಥರ ಮಾಡಿದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.